ಹ್ಞೂ ಹೇಳಿ, ಏನೋ ಮಾತಾಡ್ದೈತಿ. ಅದು ಆ ಕಡೆ ಹಿತ್ತಲ್ದಾಗ ಹೋಗಿ ಮಾತಾಡೋಣ ಅಂತ ಅಂದಿಲ್ಲ. ಇಲ್ಲಿ ಯಾರೂ ಇಲ್ಲ ಸದ್ಯಕ್ಕೆ, ಯಾರೂ ಬರೋಂಗಿಲ್ಲ. ಅವರೆಲ್ಲ ಅಡುಗೆ ಮಾಡಕ್ಕಂತಾರ, ಮನ್ಯಾಗ ಯಾರೂ ಇಲ್ಲ. ಹೇಳು. ಅದ ಲಕ್ಷ್ಮಕ್ಕ, ಮೊನ್ನೆ ರಾಜುಗೆ ಹೋಗಿ ನೋಡ್ಕೊಂಬಂದಿರಲ್ಲ, ಅವ್ರ ಮನೆ ಬಗ್ಗೆನ ಮಾತಾಡೋದಿತ್ತು, ಅದಕ್ಕೆ ಬಂದಿದ್ದೆ. ಹೌದನ್ಲಿ, ಚಲೋ ಆತ ಬಿಡು. ನನಗೂ ಅವ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ. ಹೆಂಗೈತ್ಲಿ ಅವರು ಮನೆತನ, ಮನೆಯನಾರ ಎಲ್ಲರೂ ಹೆಂಗದಾರ? ಹ್ಞೂ ಯಾಕ ಮೊದಲು ನಿನಗೆ ಈ ಸಂಬಂಧ ಯಾವ ಕಡೆಯಿಂದ ಬಂದೈತಿ? ಯಾರು ಹೇಳಿದ್ರಿ ನಿಂಗೆ ಅವ್ರ ಮನ್ಯಾಗ ಹೆಣ್ಣದಾಳ ಅಂತಂದು? ಅಯ್ಯ, ನಂಗೆ ಗೆಳತಿ ಇಲ್ಲ, ಆಕಿ ಕಲ್ಲಿ. ಆಕಿ ಕಲ್ಲಿತ್ತಲ್ಲೇ ನಾ ಹೇಳಿದ್ದೆ, ಯಾರು ಚಲೋ ಸಂಬಂಧ ಐತ್ರಿ ಹೇಳವ್ವ, ನನ್ನ ಮಗಗೆ ಮದುವೆ ಮಾಡ್ಬೇಕಂತದೀನಿ ನಾನು ಅಂತ ಹೇಳಿದ್ದೆ. ಆಕಿ ಹೇಳಿದ್ಲು, ಹಿಂಗೆ ಭಾಳ ಸೌಕಾರ ಅದಾರ, ಅವರು ಮಗಳು ಒಬ್ಬಾಕಿ ಮಗ ಒಬ್ಬನ ಅದಾನ, ನೋಡು ಕೇಳಿ ನೋಡು ಅಂತ ಅಂದಿದ್ರು. ನಾನು ಹೆಂಗೆ ಕೇಳಬೇಕು ಏನು ಅಂತ ಅಂದ್ಕೊಂಡಿದ್ದೆ. ಆಮೇಲೆ ಹಂಗೆ ಅದಕ್ಕೆ ಕಲ್ಲಿಗೇನಂದೆ, ಕಲ್ಲಿಗೇನೋ ಅವ್ರು ಒಂದು ಸ್ವಲ್ಪ ಪರಿಚಯ ಅಂತಪ್ಪ. ಈಗ ಯಾವಾಗಲ್ಲಿ ಕೆಲ್ಸಕ್ಕೆ ಹೋಗೋದು ಅದಕ್ಕೆ ಇದಕ್ಕೂ ಮಾಡ್ತಿದ್ದಂತ, ಹಾಗಾಗಿ ಅವ್ರೇನೋ ಪರಿಚಯ ಅಂತ ಈಕೆ ಹಂಗೆ ಒಂದು ಮಾತು ಹೇಳಾಳಂತ. ನಮ್ಮ ಊರಾಗ ಒಂದು ಸಂಬಂಧ ಚಲೋ ಐತೆ ನೋಡ್ರಿ, ಹುಡುಗ ಗೌರ್ಮೆಂಟ್ ನೌಕರಿ ಅದಾನ, ಮಂತನೂ ಎಲ್ಲ ಚಲೋ ಐತಿ ಹಂಗೆ ಹಿಂಗೆ ಅಂತ ಹೇಳಾಳ. ಅವಾಗ ಅವರು ಮೊದಲು ಅವರ ನನಗೆ ಫೋನ್ ಹಚ್ಚಿದ್ದು, ನಿಜ ಹೇಳ್ಬೇಕಂದ್ರೆ ಅವರ ಫೋನ್ ಹಚ್ಚಿದ್ರು. ಆಮೇಲೆ ನಾನು ಹೌದಾ ರೀ ದೊಡ್ಡ ಸಂಬಂಧ ಅಂತಂದ್ರಲ್ಲ, ಹಂಗಾಗಿ ನಾನು ಮತ್ತು ಹೌದನ್ರಿ ಹಿಂಗೆ ಅಂತಂದು ಹಂಗೆ ಮಾತುಕತೆ ನಡೀತು. ಅವರು ಫೋಟೋ ಕಳಿಸಿದ್ರು, ನಾನು ನನ್ನ ಮಗನ ಫೋಟೋ ಕಳಿಸಿದೆ, ಇಬ್ಬರು ಹುಡುಗ ಹುಡುಗಿ ಫೋಟೋ ನೋಡಿದ್ರು. ಅದಾದಮೇಲೆ ಒಪ್ಕೊಂಡ್ಮೇಲೆ ಕರ್ಕೊಂಡು ಹೋಗಿದ್ದೆ ತೋರ್ಸಕ್ಕೆ. ಯಾಕಲೆ ಏನಾಯ್ತು? ಅವರು ಶ್ರೀಮಂತರಿಲ್ಲನು ಸುಳ್ಳು ಹೇಳಿದ್ರನು? ಮತ್ತು ನನ್ನ ತಾಲೆ ಏನಾರ ಹಂಗೇನು ಇತ್ತು ಹೇಳು, ಈಗಲೇ ಹೋಗಿ ಹರೇ ಬಡ್ದು ಬಿಡ್ತೀನಿ. ಯವ್ವಾ ತಾಯಿ, ನಿನ್ನ ಕಾಲ ಮೇಲೆ ನೀನು ಚಪ್ಪಡಿ ಕಾಲ ಹೇಳ್ಕೊಳಕ್ಕೆ ಹೋಗ್ಬೇಡ, ಮೊದಲು ನಾನು ಹೇಳೋದನ್ನು ಪೂರ್ತಿ ಕೇಳು. ಸರಿ ಸರಿ, ಏನು ಅನ್ನೋದು ಹೇಳು. ಯವ್ವ ಅವ್ರು ಅದಾರಲ್ಲ, ಭಾಳ ಅಂದ್ರೆ ಭಾಳ ದೊಡ್ಡ ಶ್ರೀಮಂತರವರು, ಕೋಟ್ಯಾಧೀಶರು ಗೊತ್ತಾ. ಆಳು ಕಾಳು ಅವ್ರ ಮನ್ಯಾಗಂತೂ ಲೆಕ್ಕಕ್ಕಿಲ್ಲ. ಹೊಲ ಅಂತೂ ನೀರಾವರಿ, ಆಮೇಲೆ ಏನದು ಎರಿಭೂಮಿ ಇವೆಲ್ಲ, ಆಮೇಲೆ ಜಾಗ ಎಲ್ಲ ಅವ್ರ ಗೂಡದವರು. ಅವ್ರಿಗೆ ಗೊತ್ತಿಲ್ಲ ಅವ್ರ ಹೊಲ ಆಸ್ತಿ ಎಲ್ಲ ಎಲ್ಲೆಲ್ಲ ಐತಂತಂದು. ನಮ್ಮನೆ ಆಸ್ತಿವಂತರ ಅದಾರ ಗೊತ್ತಾ. ಅವರು ನಿನ್ನ ಮಗ ಕೊಡಾಕುಂತಿರೋದ ದೊಡ್ಡ ಆಶ್ಚರ್ಯ ಆಗೈತಿ ಗೊತ್ತಾನು ಎಲ್ರಿಗೂ. ಲೇ, ಮತ್ತು ಆ ಹುಡುಗಿಗೆ ಯಾವ ದೋಷನೂ ಇಲ್ಲಲ್ಲ? ಯವ್ವ ತಾಯಿ, ಆ ಹುಡುಗಿಗೆ ಯಾವ ದೋಷನೂ ಇಲ್ಲ, ಏನಿಲ್ಲ. ಇಷ್ಟು ದಿನ ಎಷ್ಟು ವರ ಬಂದ್ರೂ ಆ ಹುಡುಗಿ ಒಟ್ಟ ಒಪ್ಕೊಂಡಿಲ್ಲ ಅಂತ. ಆಕೆಗೆ ಹುಡುಗ ಚಂದ ಇರ್ಬೇಕಂತ. ಆಸ್ತಿ ಎಲ್ಲ ಓಕೆ, ಆದ್ರೆ ಹುಡುಗ ಚಂದ ಇರ್ಬೇಕು, ಯಾವ್ದಾರು ಒಂದು ಚಲೋ ನೌಕರಿ ಮಾಡ್ತಿರ್ಬೇಕು. ಇವು ಎರಡ ಹೇಳಿದ್ಲಂತಕಿ. ಹಾಗಾಗಿ ತಂದೆ ತಾಯಿ ಅದ್ರ ಕಡೆನೇ ಲಕ್ಷ್ಯ ಕೊಟ್ಟಿದ್ರಂತ. ಇದನ್ನ ಇಂಥ ಶ್ರೀಮಂತರು ಬಂದ್ರೆ ಹುಡುಗ ಚಲೋ ಇರ್ತಿಲ್ಲ ಆಗಿತ್ತಂತ. ಹಾಗಾಗಿ ಇವರು ಬೇಡ ಬೇಡ ಅಂತ ಕ್ಯಾನ್ಸಲ್ ಮಾಡ್ತಿದ್ರು. ನಮ್ಮ ರಾಜುಗೆ ಏನಾಗೈತಿ, ಹಂಗೆ ರಾಜ್ ಇದ್ದಂಗೆ ಅದನ್ನು. ಹಾಗಾಗಿ ನಮ್ಮ ರಾಜು ಒಪ್ಕೊಂಡಾರ. ಅದು ಒಂದು ಗೋರ್ಮೆಂಟ್ ನೌಕರಿ ಕೊಡಾಕ ಹಿಂದ ಮುಂದೆ ಎದಕ್ಕೆ ನೋಡ್ತಾರೆ ಅವರು? ಕಣ್ಣು ಮುಚ್ಚಿ ಕೊಡ್ತಾರೆ ಗೊತ್ತಾನ. ನಿನ್ನ ಮಗಗೆ ಏನಾರ ಆ ಹುಡುಗಿನ ತಂದ್ಕೊಂಡಿ ಅಂದ್ರೆ ನಿನ್ನ ಜೀವನ ಬಂಗಾರ ಆದಂಗೆ ಆಕೈತೆ ನೋಡು. ಹೌದಾ? ಹ್ಞೂ ಬೇಯಕ್ಕ, ನೀನು ಅವ್ರ ಮಗಳಿಗಂತೂ ಇದುವರೆಗೂ ಒಂದು ಕೆಲಸ ಮಾಡಿಸಿಲ್ಲ ಗೊತ್ತಾನ ಅವರು. ಆಕೆ ಏನಂತ ಆಕೆ ಕೇಳೋಕ್ಕಿಂತ ಮುಂಚೆನೇ ಆಕೆ ಮುಂದಿರ್ತೈತೆ ನೋಡು. ಇನ್ನು ಆಕೆ ಏನಾರು ನಿಮ್ಮ ಮನೆಗೆ ಬಂದು, ಅದು ಈ ಮನೆ ಆಗಿದ್ಲಂದ್ರೆ ಅವರೇನು ಇಂಥ ಸಣ್ಣ ಮನೆ ಆಗಿರ್ಗೊಡಿಸ್ತಾರನು? ಈ ಮನೆಯೆಲ್ಲ ಬೆಳೆಸಿ ದೊಡ್ಡ ಅರಮನೆಯನ್ನು ಕಟ್ಟಿಸ್ತಾರ ಗೊತ್ತಾನ. ಮತ್ತು ಮಗಳಿಗೆ ತ್ರಾಸ ಆಗ್ಬಾರ್ದಂತಂದು ಈ ಪ್ಯಾನು, AC, ಫ್ರಿಜ್ಜು ದೊಡ್ಡದು ಅಂಥವೆಲ್ಲ ನಿಮ್ಮ ಮನ್ಯಾಗ ತಂದಿರ್ತಾರೆ ಗೊತ್ತಾನ. ಅವಾಗ ನಿಮ್ಮ ಮನೆ ನೋಡಂತೆ ಅಂತ ಅರಮನೆ ಆದಂಗೆ ಆಕೈತಿ. ಅಯ್ಯೋ, ಕೇಳಿದ್ರೆ ನಮ್ಮ ಮೈಯೆಲ್ಲ ಒಂಥರ ರೋಮಾಂಚನ ಆಗಾಕೊಂತ ಬಿಟ್ಟೈತ್ಲಿ ಎಲ್ಲಿ. ಹ್ಞೂ ಬೇಯಕ್ಕ, ಅದಕ್ಕೆ ಈ ಸಂಬಂಧನ ಹೆಂಗಾರ ಮಾಡಿ ನೀನು ಕೂಡ ಸಾಕಬೇಕು. ನಿನ್ನ ಮಗಗ ಇದು ಆ ಹುಡುಗಿ ತಕ್ಕ ಹುಡುಗಿ ಅದಾಳ. ಯಾಕಂದ್ರೆ ಆಕಿನೂ ಓದಾಳ. ಏನೋ ಒಂದು ಸ್ವಲ್ಪ ಬಣ್ಣ ಕಪ್ಪಗಿರ್ಬೋದು ಅಷ್ಟ. ನೀನೇನು ಬಣ್ಣ ತೊಳ್ಕೊಂಡು ಕುಡಿಯೋಕ್ಕಾಗುತ್ತಾನೆ? ರೊಕ್ಕ ಮುಖ್ಯ. ಏನೋ ಒಂದು ಮನ್ಯಾಗಂತೂ ಕೆಲಸ ಏನೂ ಮಾಡೋಂಗಿಲ್ಲ. ಅದಾರಲ್ಲ ನಿನ್ನಿಬ್ಬರು ಸೊಸೆಯರು ಮಾಡ್ಕೊಂಡು ಹೋಗಾರ. ಬೇಕಂದ್ರೆ ನಿಮ್ಮ ಮನ್ಯಾಗ ಆಳಿಡಂಗದಾಳಕಿ ಗೊತ್ತನು. ಈ ಮನೆ ಬೆಳೆಸಿ ದೊಡ್ಡ ಅರಮನೆನ ಕಟ್ಸಂಗದಾರ ಗೊತ್ತನವ್ರು. ಅದಕ್ಕೆ ಹೆಂಗಾರ ಮಾಡಿ ಸಂಬಂಧನ ಓಕೆ ಆಗಂಗೆ ಮಾಡಾಕಬೇಕು ನಾವು. ಅಯ್ಯೋ ಎಲ್ಲಿ ನಿನ್ನ ಬಾಯಾಗಿ ಈ ವಿಷಯ ಕೇಳಿ ನನಗಂತೂ ಎಷ್ಟು ಖುಷಿ ಆಗಾಕಂತೈತಿ ಗೊತ್ತಾನೆ. ಆದ್ರೆ ಅವ್ರ ಕಡೆಯಿಂದ ಇನ್ನೂ ಏನೋ ಫೋನ ಬಂದಿಲ್ಲಲ್ಲಿ. ಅಲ್ಲಿ ಬೇಯಕ್ಕ, ಹೆಂಗೋ ನಾನು ಇವತ್ತೊಂದು ದಿನ ಇಲ್ಲೇ ಇರ್ತೀನ, ಸಂಜೆ ತನಕ ನೋಡೋಣ. ಅವ್ರು ಫೋನ್ ಹಚ್ಚಿದ್ರು ಸರಿ ಹೋತು. ಹಂಗೇನಾರು ಫೋನ್ ಹಚ್ಚಲಿಲ್ಲ ಅಂದ್ರೆ ನಾವು ಹಚ್ಚನ, ಸ್ವಲ್ಪ ನಾವು ಮೈ ಮೇಲೆ ಬಿತ್ತು ಹೋದ್ರಾತು. ಅಲ್ಲಿ ಬೇಕಾ ಕೋಟಿ ಗಟ್ಟಲೆ ರೊಕ್ಕ ನಮ್ಮ ಮನೆ ತಲೆ ಬಂದು ಬೀಳ್ತೈತಂತ ಅಂದಮೇಲೆ ನಾವು ಒಂದು ಮಾತು ಫೋನ್ ಹಚ್ಚಿ ಮುಂದುವರಿಯೋದ್ರಾಗ ಏನು ತಪ್ಪೈತಿ? ಹೌದಿಲ್ಲ? ಹ್ಞೂ ನೀನು ಹೇಳೋದು ಬರೋಬ್ಬರಿನೇ ಐತಿ. ನಾನು ಅದನ್ನ ಯೋಚನೆ ಮಾಡಾಕುಂತಿದ್ದೆ. ಅಷ್ಟ್ರಾಗ ನೀನೇ ಬಂದು ನೋಡಿ, ಚಲೋ ಆತು. ನೋಡಂತಡಿ ಸಂಜೆ ತನಕ ನೋಡೋಣ. ಫೋನ್ ಹಚ್ಚಲಿಲ್ಲ ಅಂದ್ರೆ ನಾವು ಫೋನ್ ಹಚ್ಚಿದ್ರಾತು. ಏನಾತ್ರಿ ಏನು ಹೇಳಿಲ್ಲ ಏನು ಅಂತ ನಾವು ಮಾತಾಡಿದ್ರಾತು. ಹೌದಿಲ್ಲ? ಹ್ಞೂ ಬೇಯಕ್ಕ, ಹಂಗೆ ಮಾಡಿದ್ರಾತು. ಅತ್ಯಾರ ಏನ್ಲೇ, ಎದಕ್ಕೆ ಬಂದು? ನಾವೇನೋ ಮಾತಾಡ್ಕೊಂತ ನಿಂತಿದ್ವಿ, ಎದಕ್ಕೆ ಬಂದಿ ನೀನು? ನಿನಗೇನೋ ಕಡ್ದಿತ್ತ ನೀ ಇಲ್ಲಿಗೆ ಬಾ ಅಂತಂದು? ಅಯ್ಯ ಅತ್ಯಾರ, ನೀವು ಯಾಕ್ರಿ ಹಂಗೆ ಮಾಡ್ತೀರಿ? ಅಲ್ಲ, ನೀವು ಕರೆದಿಲ್ಲ ಬಿಡ್ರಿ, ನಾನು ಬಂದೆ. ಅಲ್ಲ, ನೀವು ಮಾತಾಡಕುಂತ್ರ ನಾನು ಅಡಕ್ಕೆ ಬಂದೆ. ನಾನು ಅಡಕ್ಕೆ ಬಂದ್ರೆ ಅದೇನಾಗತ್ತೆ ರೀ ಅತ್ಯಾರ? ಸರಿ ತಗೋರಿ, ನೀವೇನು ಮಾತಾಡ್ಕೊಳಕ್ಕೆ ಕುಂತಿದ್ರ? ನನಗೇನು ಗೊತ್ತು? ಯಾವ ಮನೆ ಹಾಳು ಮಾಡೋಕೆ ಏನು ಪ್ಲೇನ್ ಮಾಡಕ್ಕಂತೀರ ಏನು ಯಾರಿಗೆ ಗೊತ್ತು?
ಏನ್ರಿ ಅದು ಏನೋ ಗುಸು ಗುಸು ಪಿಸು ಪಿಸು ಅಂತ ಮಾತಾಡಕುಂತಿದಿ? ಅಯ್ಯೋ ಹಂಗಲ್ರಿ ಅತ್ತೆರ, ಅದು ಲಲಿತಾ ಕಳಿಸಿದ್ಲು ಅಡುಗೆ ಏನು ಮಾಡಬೇಕು ಅಂತಂದು. ನಾವು ಏನಾರು ಮಾಡಿದ್ರೆ ಅಯ್ಯೋ ಅದು ಎದಕ್ಕೆ ಮಾಡಿದ್ರಿ ಇದು ಎದಕ್ಕೆ ಮಾಡಿದ್ರಿ ಅಂತ ಅಂತೀರಿ. ಅದಕ್ಕೋಸ್ಕರ ನಿಮ್ಮನ್ನು ಕೇಳಿ ಒಂದು ಮಾತು ಕೇಳಿ ಹೋಗೋಣ ಏನು ಮಾಡೋದು ಅಂತ ಕೇಳಕ್ಕೆ ಬಂದಿರಿ ಅತ್ತೆರ. ಇಲ್ಲ ನಾವು ಏನು ಮಾಡಿದ್ರು ನಡೀತೈತೆ ಅನ್ನಂಗಿದ್ರೆ ಸರಿ ತಗೋರಿ, ನಮ್ಗೇನು ತಿಳಿತೈತೆ ಅದು ಮಾಡಿರ್ತೀವಿ. ಅತ್ತೆರ ಮನ್ಯಾಗ ಮಧ್ಯಾಹ್ನಕ್ಕೆ ಯಾರೂ ಇಲ್ಲರಿ, ಮಾವರು ಇಲ್ಲ, ಇವರಿಬ್ರು ಇಲ್ಲ. ಇವರಿಬ್ರು ಇದಕ್ಕೆ ಮಾರ್ಕೆಟ್ಗೆ ಹೋಗಾರೆ ತರಕಾರಿ ಎಲ್ಲ ಹಾಕಕ್ಕೆ. ಮಾವರು ಏನೈತಂತ ಹೋಗಾರ. ಅಮ್ಮರು ಈಗ ಮಧ್ಯಾಹ್ನ ಊಟಕ್ಕೆ ಬರಲ್ಲ ಅಂತಾನೆ ಹೇಳಿ ಹೋಗಾರ್ರಿ. ಅದಕ್ಕೆ ನಾವು ಅಷ್ಟ ಅದೀವಿ. ಅದಕ್ಕೆ ಏನು ಅಡುಗೆ ಮಾಡ್ಬೇಕು ಹೇಳ್ರಿ? ಯಾಕ ನಂಗೆ ಸೌಗಿ ಪಾಯಸ ತಿನ್ನಂಗೆ ಆಗ್ಬಿಟ್ಟೈತಿ. ಭಾಳ ದಿನ ಆತ ತಿಂದೇ ಇಲ್ಲ. ಸೌಗಿ ಪಾಯಸ ಮಾಡಿಸ್ಬಿ. ಯವ್ವ ಅಷ್ಟ ಆಗೋದಿಲ್ಲ, ನೀನು ಯಾಕೆ ತಲೆ ಕೆಡ್ಸ್ಕೊತಿದ್ದಿ? ಮಾಡಿಸ್ತೀನಿ ತಗೋ. ಲೇ ಸವಿ, ಹೋಗಿ ಸೌಗಿ ಪಾಯಸ ಬಿಸಿ ಬಿಸಿ ಸೌಗಿ ಪಾಯಸ ಮಾಡು. ಏನು? ಅಯ್ಯೋ ಅತ್ಯಾರ, ಸೌಗಿ ಪಾಯಸ ಮಾಡ್ಬೇಕಂದ್ರೆ ಮನ್ಯಾಗ ಸಕ್ರಿನ ಖಾಲಿಯಾಗಿ ಹೋಗ್ಬಿಟ್ಟೈತ್ರಿ. ಅಯ್ಯೋ ಬೆಲ್ಲನಾರ ಹಾಕಿ ಮಾಡೋಣ ಅಂದ್ರೆ ಬೆಲ್ಲನೂ ಇಲ್ಲ ಮನ್ಯಾಗ. ಈಗ ಸರ್ಬತ್ಗೆ ಒಂದು ಸ್ವಲ್ಪ ಇತ್ತು, ಅದ್ರಾಗ ಹಂಗೆ ಮಾಡಿ ಸರ್ಬತ್ ಮಾಡಿಕೊಡ್ತ್ರಿ. ಛೇ 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 ಛೇ, ಏನು ಸಿಹಿ ಮಾಡ್ಬೇಕಂದ್ರೂ ಮನ್ಯಾಗ ಸಕ್ರಿನೂ ಇಲ್ಲ ಬೆಲ್ಲನೂ ಇಲ್ಲ ರೀ ಅತ್ಯಾರ. ಯಾಕ ಸರಿ ಬಿಡು, ಹಂಗಾರ ಪಲಾವರ ಮಾಡನ್. ಪಲಾವರ ತಿಂತೀನಿ. ಪಲಾವ್ ತಿಂದು ಎಷ್ಟು ದಿನ ಆಗ್ಬಿಟ್ಟೈತಿ. ಹೌದಾ? ಸರಿ ತಗೋ. ಲೇ ಸವಿ, ಸರಿ ಅದು ಸೌಗಿದು ಸಕ್ರೆ ಇಲ್ಲ ಅಂದ್ರೆ ಸರಿ ತಗೋ. ಸಂಜೆಗೆ ಅವ್ರು ಬಂದಮೇಲೆ ಏನಾರು ತರ್ಸಕ್ಕೆ ಬರ್ತೈತಿ. ಈಗ ಹೋಗು, ಬಿಸಿ ಬಿಸಿ ಪಲಾವರ ಮಾಡಿ ಹೋಗ್ರಿ. ಲಘುನ ಮಾಡ್ರಿ, ಹಸು ಆಗೈತಕ್ಕಿಗೆ ಪಾಪ. ಅಯ್ಯ ಅತ್ಯಾರ, ಮನ್ಯಾಗ ತರಕಾರಿನೇ ಇಲ್ರಿ. ತರಕಾರಿ ಇಲ್ದ ಪಲಾವ್ ಹೆಂಗೆ ಮಾಡ್ಬೇಕ್ರಿ? ಪಲಾವ್ ಹಿಂಗೆ ಮಾಡೋಕ್ಕಾಗಲ್ರಿ. ಮನ್ಯಾಗ ಅಂಥ ತರಕಾರಿನೂ ಏನೂ ಇಲ್ಲ. ಏನು ಕೇಳಿದ್ರೆ ಏನಿಲ್ಲ ಅಂತಿದ್ದೆಲ್ಲ ನೀನು? ಅದು ಹತ್ತಿರ ಮನ್ಯಾಗ ಏನೈತಿ ಅದು ಐತೆ ಅಂತೀನಿ ರೀ. ಇಲ್ಲ ಅಂದಿದ್ದಿಲ್ಲ ಅಂತೀನಿ ರೀ. ಸರಿ, ನೀವು ಈ ಸಲ ಹೇಳ್ರಿ, ಏನು ಮಾಡಂತೈತೆ ಅದನ್ನ ಮಾಡ್ತೈತಿ ಹೇಳ್ರಿ. ಯವ್ವ ತಾಯಿ, ಮತ್ತು ಮನ್ಯಾಗರ ಏನೈತೆ? ಅತ್ತೀರ ಮನ್ಯಾಗೆಲ್ಲ ಆಯ್ತು ರೀ, ನೀವೇನು ತಲೆ ಕೆಡ್ಸ್ಕೊಬೇಡ್ರಿ. ನಿಮ್ಗೇನು ಬೇಕು ಹೇಳ್ರಿ, ಅದನ್ನ ಮಾಡ್ತೈತಿ. ಹೇಳ್ರಿ ನಿಮ್ಗೇನು ಬೇಕು? ಸರಿ, ಹಂಗಾರ ಬಿಸಿ ಬಿಸಿ ರೊಟ್ಟಿ ಮಾಡಿರಿ. ರೊಟ್ಟಿ, ಬ್ಯಾಳೆ ಸಾರು, ಅನ್ನ, ಯಾವ್ದಾರು ಒಂದು ಚಟ್ನಿ ಮಾಡಿ 2 ಥರ ಪಲ್ಯ ಮಸ್ತ್ ಖಾರ ಹಾಕಿ ಪಲ್ಯ ಮಾಡಿ ಹೋಗ್ರಿ. ಅಯ್ಯೋ ಯಾತ್ಯಾರ, ಜೋಳದಿಟ್ಟ ಖಾಲಿನ ಆಗೋಗ್ಬಿಟ್ಟೈತ್ರಿ. ಯಾಕಂದ್ರೆ ಒಂದು ಸಮಯ ನಮ್ಮ ಮನ್ಯಾಗ ರೊಟ್ಟಿ ಬಡ್ದ್ಬಿಟ್ಟೈತಲ್ಲ, ಹಾಗಾಗಿ ಜೋಳದಿಟ್ಟು ಖಾಲಿ ಆಗಿಬಿಟ್ಟೈತಿ. ಈಗ ಜೋಳ ಹಾಕ್ಸ್ಕೊಂಬರ್ಬೇಕ್ರಿ. ಅದು ಸಂಜೆಗೆ ಇವ್ರು ಬಂದ ಮೇಲೆನೇ ಹೋಗಿ ಜೋಳ ಹಾಕ್ಸ್ಕೊಂಬರೋದು. ಅಲ್ಲಿ ತನಕ ಜೋಳನೇ ಇಲ್ಲ. ಜೋಳದಿಟ್ಟಿದ್ದಿದ್ರೆ ಮುಂಜಾನೆನೇ ರೊಟ್ಟಿ ಮಾಡಿ ಇಟ್ಬಿಡ್ತಿದ್ವಿ ನಾವು ನಮ್ಮ ಮನ್ಯಾಗ. ಬೇಕಾದ್ರೆ ಕೇಳ್ರಿ ಅತ್ಯಾರಿಗೆ. ಹ್ಞೂ, ಜೋಳದಿಟ್ಟು ಒಂದು ಖಾಲಿ ಆಗೈತಿ. ಇವರ ಬೆಳಗ್ಗೆ ಸ್ವಚ್ಛ ಮಾಡಿ ಇಡಾಕುಂತಿದ್ರೆ ನಾನು ನೋಡೀನಿ. ಸರಿ, ಚಪಾತಿನಾರ ಮಾಡಿ ಹೋಗ್ರತ್ತಾಗ. ಅಯ್ಯೋ ಅತ್ಯಾರ, ಒಂದ ಸಮನ ಬಿಸಿಲು ದಗೆ 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 ಅಂತ ಉರಿಯಾಕ ಕುಂತೈತ್ರಿ. ಜಳ ನೋಡಿದ್ರೆ ಒಂದ ಸಮನ ಐತ್ರಿ. ಇಂಥ ಜಳದಾಗ ಚಪಾತಿ ಏನಾರ ತಿಂದ್ರೆ ಬದುಕಕ್ಕರ ಆಗತ್ತನ್ರಿ ಅತ್ಯಾರ, ನೀವೇ ಹೇಳ್ರಿ. ಇಂಥ ಜಳದಾಗ ಮೊನ್ನೆ ಚಪಾತಿ ತಿಂದಿದ್ದಕ್ಕ ಅತ್ಯಾರ ಕೇಳ್ರಿ ಯಾ ನಮ್ನಿ ಅನುಭವಿಸ್ಬಿಟ್ರ. ಅದಕ್ಕೆ ರೀ ಚಪಾತಿ ಮಾತ್ರ ಬೇಡ ಅಂತ ಫಿಕ್ಸ್ ಮಾಡಿಬಿಟ್ಟಿದ್ ನೋಡ್ರಿ. ಬೇಕಾದ್ರೆ ರಾತ್ರಿಗೆ ಚಪಾತಿ ಮಾಡ್ತೈತ್ರಿ. ಈಗ ಮಧ್ಯಾಹ್ನ ಮಾತ್ರ ಚಪಾತಿ ತಿಂದ್ರೆ ತಡ್ಡುಕೊನಕ್ಕಾಗಂಗಿಲ್ಲ ರೀ ಈ ಬಿಸಿಲಿಗೆ. ಅದಕ್ಕೆ ಚಪಾತಿ ಒಂದು ಬಿಟ್ಟು ಮಿಕ್ಕಿದ್ದು ಏನಾರು ಹೇಳ್ರಿ ಮಾಡ್ತೈತಿ. ಸರಿ, ಹಂಗಾರ ರಾಗಿ ಮುದ್ದೆ ಮಾಡೋಗಿ. ರಾಗಿ ಮುದ್ದೆ, ಬ್ಯಾಳಿ ಸಾರು, ಅನ್ನ ಮಾಡೋಗ್ರಿ. ಹಂಗೆ ಯಾವ್ದಾರು ಒಂದು ಚಟ್ನಿ ಮಾಡಿ. ಅಯ್ಯೋ ಅತ್ಯಾರ, ಛೇ ನಿಮಗೆ ಹೇಳೋದ ಮರ್ತು ನೋಡ್ರಿ ನಾನು. ರಾಗಿ ಇದು ಮುದ್ದೆ ಮಾಡ್ಬೇಕಂತ ಅಂದ್ಕೊಂಡಿದ್ವಿ ನಾವು. ಆದ್ರೆ ರಾಗಿ ಹಿಟ್ಟು ನೋಡಕ್ಕೆ ಹೋಕ್ಕೇವ್ರಿ, ರಾಗಿ ಹಿಟ್ಟು ಖಾಲಿ ಆಗಿಬಿಟ್ಟೈತಿ. ರೇಷನ್ ಇಲ್ಲದಂಗೆ ಆಗ್ಬಿಟ್ಟೈತ್ರಿ ಮನ್ಯಾಗ. ಇಲ್ಲಾಂದ್ರೆ ರಾಗಿ ಮುದ್ದಿನ ಮಾಡೋದ ಪ್ಲ್ಯಾನ್ ಇತ್ತು ರೀ ನಮ್ಮದು. ಅಯ್ಯೋ ಏನು ಮಾಡೋದ್ರಿ ಈಗ? ರಾಗಿ ಹಿಟ್ಟು ಏನೋ ಇಲ್ರಿ ಅತ್ತೀರ ಮುದ್ದೆ ಮಾಡ್ಬೇಕಂದ್ರೆ. ಅಲ್ಲಲ್ಲೇ ಏನು ಕೇಳಿದ್ರು ಅದು ಇಲ್ಲ ಇದಿಲ್ಲ ಅದಿಲ್ಲ ಅಂತಿದ್ದಿ, ಮತ್ತು ಕೇಳಾಕರಿ ಎದಕ್ಕೆ ಬಂದಿದ್ದಿ? ಅಯ್ಯ ಹತ್ಯಾರ, ಮನ್ಯಾಗ ರೇಷನ್ ಏನೈತಿ ಏನಿಲ್ಲ ಅನ್ನೋದು ನಮಗೆ ಗೊತ್ತಿರ್ತೈತ್ರಿ. ಖಾಲಿ ಆಗಿದ್ದನ್ನ ಖಾಲಿ ಆಗೈತೆ ಅಂತ ಹೇಳಾಕುಂತೈತ್ರಿ. ಅದಕ್ಕೆ ನೀವು ಹಂಗೆ ಸಿಟ್ಟು ಮಾಡ್ಕೊತೀರಿ. ಸರಿ ತಗೋರಿ, ನೀವೇನು ಹೇಳ್ತೀರಿ ಅದನ್ನ ಮಾಡ್ತೈತಿ. ಹೇಳ್ರಿ ಏನು ಮಾಡ್ಬೇಕಂತಂದು. ಅಂಗಡಿ ಹೋಗಿ ಏನೇನು ಖಾಲಿ ಆಗೋ ನೋಡು, ಅವನ್ನ ತೊಗೊಂಬಂದು ಅಡುಗೆ ಮಾಡಿ ಹೋಗ್ರಿ. ಸರಿ ರೀ ಅತ್ತರ, ರೊಕ್ಕನಾರ ಕೊಡ್ರಿ. ಅಂಗಡಿಗೆ ಹೋಗಿ ತೊಗೊಂಬಂದು ಮಾಡ್ತೈತಿ. ರೊಕ್ಕ ನಂತಲ್ಲಿ ರೊಕ್ಕ 1 ರೂಪಾಯಿ ಇಲ್ಲ. ಅಲ್ಲೇ ಲಲಿತನ ಹತ್ರ ಇದ್ರೆ ಇಸ್ಕೋ ಹೋಗು. ಅತ್ಯಾರ ಮುಂಜಾನೆ ಏನಾರು ಹೇಳಿಲ್ಲನ್ರಿ, ಮೊನ್ನೆ ಟ್ರಿಪ್ಪಿಗೆ ಹೋಗ್ಬಂದು ರೊಕ್ಕ ಎಲ್ಲ ಖಾಲಿ ಆಗ್ಬಿಟ್ಟವು. 1 ರೂಪಾಯಿ ಇಲ್ರಿ. ಹಂಗೇನಾರು ರೊಕ್ಕ ಇದ್ದಿದ್ರೆ ನಾನು ಆಗಲೇ ಹೋಗಿ ತೊಗೊಂಬಂದು ಅಡುಗೆ ಮಾಡಿಬಿಡ್ತಿತ್ರಿ. ಯವ್ವ ತಾಯಿ, ನೀನು ಅಂಗಡಿಗೆ ಹೋಗೋದು ಬೇಡ, ತಂದು ಮಾಡೋದು ಬೇಡ. ನಿನಗೆ ಏನು ತಿಳಿದೈತೆ ಅದನ್ನು ಮಾಡಿ ಹೋಗತ್ತಾಗ. ನೀವು ಮಾಡಿದ್ದನ್ನು ತಿಂದು ಸುಮ್ಮನೆ ಕೂತ್ಕೋತೀವಿ. ಹೋಗಿ. ಸರಿ ರೀ ಅತ್ತರ, ಹಾಗಾದ್ರೆ ಚಿತ್ರಾನ್ನ ಮಾಡೋಕೆ ಮನ್ಯಾಗ ಎಲ್ಲ ರೆಡಿ ಐತ್ರಿ. ಈಗ ನಮ್ದು ಸ್ವಲ್ಪ ಕೆಲಸ ಐತ್ರಿ. ಕೆಲಸ ಎಲ್ಲ ಮುಗಿಸ್ಕೊಂಡು ಊಟದ ಟೈಮಿಗೆ ಬಿಸಿ ಬಿಸಿ ಚಿತ್ರಾನ್ನ ಮಾಡ್ಕೊಡ್ತೀವಿ. ಸರಿನಾ ರೀ ಅತ್ತರ ಚಿತ್ರಾನ್ನ ಮಾಡ್ತೈತೆ ನೋಡ್ರಿ. ಮತ್ತು ನಿಮ್ಮನ್ನು ಕೇಳಿ ಅಡುಗೆ ಮಾಡಾಕುಂತೈತ್ರಿ. ಆಮೇಲೆ ಬಂದು ಏನಿದು ಬರೀ ಅನ್ನ ಮಾಡಿರನ, ನಂಗೆ ಕೇಳಲಾರ್ದ ಮಾಡಿದ್ರೇನ, ಹಂಗನ ಹಿಂಗನ ಅಂತ ಒದ್ರಾಡಕ್ಕೆ ಹೋಗ್ಬೇಡ್ರಿ ಅತ್ತರ. ನಿಮಗೆ ಕೇಳಿನ ಚಿತ್ರಾನ್ನ ಮಾಡಾಕುಂತೈತಿ. ಸರಿನಾ? ಯಾಕ ನಿನ್ನ ಸೊಸಿ ಹನಗಟ್ಟಕ್ಕೆ ಇಲ್ಲ. ಆಕೆ ಏನು ತಲೆ ಮುಂಚೆನ ಚಿತ್ರಾನ್ನ ಫಿಕ್ಸ್ ಮಾಡ್ಕೊಂಡು ಬಂದಿಲ್ಲ, ಏನೋ ನಮ್ಮನ್ನು ಕೇಳಿ ಚಿತ್ರಾನ್ನ ಮಾಡ್ಬೇಕಂತ ಅಂದ್ಕೊಂಡಾಳ.
ಇಕ್ಕಿ ತಲೆಯಾಗರ ಏನು ನೋಡ್ತಿದ್ವಿ ಅಕ್ಕ ಹಗರಿಲ್ಲ ಬಿಡಬೇಕ ನೀನು ಸೊಸಿ. ಯಪ್ಪ ಯಪ್ಪ ಯಪ್ಪ, ನೀನು ಸೊಸಿ ತಲೆ ಭಾಳ ಹುಷಾರಾಗಿರ್ಬೇಕು ಬಿಡು. ಹಾಂ